ಮುಖ್ಯಮಂತ್ರಿಗಳಾದ ಎಲ್ಲ ಆಶೀರ್ವಾದ ಮಾಡಿ ಇವತ್ತು ಸಾರಿಗೆ ಖಾತೆಯನ್ನ ಕೊಟ್ಟಿದ್ದಾರೆ. ಸಮರ್ಥವಾಗಿ ನಿಭಾಯಿಸುವಂತ ಶಕ್ತಿಯನ್ನ ಆ ದೇವರು ಕೊಡ್ತಾನೆ ಅಂತ ಅನ್ಕೊಂಡಿದ್ದೀನಿ. ನಾನು ಮುಂಚೆ ಇದ್ದಂತ ಖಾತೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಹಲವಾರು ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟು ಇಡೀ ರಾಜ್ಯಾದ್ಯಂತ ಇಲಾಖೆಗೆ ಒಂದು ಒಳ್ಳೆಯ ಹೆಸರು ಬಂದಿತ್ತು. ಅದೇ ತರಹದ ಕೆಲಸಗಳನ್ನ ಸಾರಿಗೆ ಇಲಾಖೆಯಲ್ಲಿ ನಾನು ಮಾಡಿ ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಎಐಸಿಸಿ, ಕೆಪಿಸಿಸಿ ಎಲ್ಲರಿಗೂ ಒಳ್ಳೆ ಹೆಸರು ತರುವಂತ ಕೆಲಸವನ್ನ ನಾನು ಮಾಡ್ತೀನಿ. ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ನೌಕರರು ಅವರು ಎಲ್ಲ ನಮ್ಮ ರಾಜ್ಯದವರು ಅಲ್ವಾ, ನಾವೆಲ್ಲ ವ್ಯಕ್ತಿಗಳು ಅಲ್ಲೆಲ್ಲ ಕೆಲಸ ಮಾಡ್ತಾ ನಾವೆಲ್ಲ ಸೇಮ್ ಫ್ಯಾಮಿಲಿ. ರೆಡ್ಡಿ ಸಹ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅದರಿಂದ ಸಮರ್ಥವಾಗಿ ಅಲ್ಲಿರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಮಾಡ್ತೇನೆ. ಸರ್ಕಾರ, ಮುಖ್ಯಮಂತ್ರಿಗಳು ಸಹ ಇದಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳಿ. ತಮ್ಗೆ ನಗರಾಭಿವೃದ್ಧಿ ಇಲಾಖೆ ಖಾತೆ ಕೊಟ್ಟಿದ್ರೆ ಹಿಂದೆ ನಿಮ್ಗೆ ಸಾರಿಗೆ ಇಲಾಖೆ ಕೊಟ್ಟಿರೋದಕ್ಕೆ ನಿಮ್ಗೆ ಬೇಸರ ಇಲ್ವಾ? ನನಗೆ ಯಾಕೆ ಬೇಸರ? ಸಾರಿಗೆ ಇಲಾಖೆ ಆಗ್ಲಿ, ಅರ್ಬನ್ ಡೆವಲಪ್ಮೆಂಟ್ ಇಲಾಖೆ ಆಗ್ಲಿ, ಯಾವುದೇ ಇಲಾಖೆ ಕೊಟ್ಟರೂ ಸಹ ಅತ್ಯಂತ ಖುಷಿಯಾಗಿ ನಾನು ಕೆಲಸವನ್ನ ಮಾಡಲಿಕ್ಕೆ ಬಯಸ್ತೇನೆ. ಮತ್ತು ಎಐಸಿಸಿ, ಕೆಪಿಸಿಸಿ ಮುಖ್ಯಮಂತ್ರಿಗಳಾದ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲ ಯೋಚನೆ ಮಾಡಿ ಸಮರ್ಥವಾಗಿ ನಾನು ಕೆಲಸ ಮಾಡ್ತೀನಿ ಅಂತಾನೆ ಇಷ್ಟು ದೊಡ್ಡ ಖಾತೆಯನ್ನು ಕೊಡೋದು. ಅದರಿಂದ ಬಹಳ ಖುಷಿಯಾಗಿ ಈ ಖಾತೆಯಲ್ಲಿ ನಾನು ಕೆಲಸ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಮಾಡಬಾರ್ದು ಅನ್ನೋದು ಅದು ಎಐಸಿಸಿಗೆ ಸೇರುವಂತ ವಿಚಾರ. ನಮ್ಮ ನಾಯಕರಾದ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಕೆ.ಸಿ. ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಎಐಸಿಸಿಲಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಹರಿಪ್ರಸಾದ್ ಸರ್ ಇದ್ದಾರೆ, ಮತ್ತೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಇದ್ದಾರೆ. ಇವೆಲ್ಲ ಕೂತ್ಕೊಂಡು ಯಾರಿಗೆ ಮಂತ್ರಿ ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ. ಯಾವುದೇ ವ್ಯಕ್ತಿಗಳಿಗೆ, ಯಾವುದೇ ಶಾಸಕರುಗಳಿಗೆ ಅಥವಾ ಮಾಜಿ ಮಂತ್ರಿಗಳಿಗೆ ಮಂತ್ರಿ ಆಗ್ಬೇಕು ಅಂತ ಆಸೆ ಪಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಹೇಳುವಂತ ಆಂತರಿಕ ಪ್ರಜಾಪ್ರಭುತ್ವ ಇರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಎಲ್ಲರೂ ಕೆಲಸ ಮಾಡಲಿಕ್ಕೆ ಸಮರ್ಥರಿದ್ದಾರೆ. ಆದ್ರೆ ಯಾರಿಗೆ ಅದನ್ನ ಮಂತ್ರಿ ಕೊಡ್ಬೇಕು ಅನ್ನೋದು ಎಐಸಿಸಿ ಡಿಸೈಡ್ ಮಾಡ್ತಾರೆ. ಎಐಸಿಸಿ ತೀರ್ಮಾನ ಮಾಡ್ತಿದ್ರು ರಾಜ್ಯದಲ್ಲಿ ಯಾರು ಮಂತ್ರಿ ಆಗ್ಬೇಕು, ಯಾರು ಉಪಮುಖ್ಯಮಂತ್ರಿ ಆಗ್ಬೇಕು ಅಂತ. ಎಐಸಿಸಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ನಾಯಕರು ಅವರು ಯಾರಿಗೆ ಯಾವುದೇ ಹುದ್ದೆಯನ್ನ ಕೊಡ್ಬೇಕು ಅಂದ್ರೂ ಅವರೇ ತೀರ್ಮಾನ ಮಾಡ್ಬೇಕು. ಅವ್ರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿದ್ದೀವಿ.